ಸ್ವಲ್ಪ ಬೇಗನೆ ಮನೆಗೆ ಹೋಗ್ಬೇಕು, ಯಾಕಂದರೆ ವಾಟರ್ ಪಂಪ್ ಆನ್ ಆಗ್ತಾ ಇಲ್ಲ. ಅದು ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ ರಾಣೆಬೆನ್ನೂರಲ್ಲಿ. ಸಿಟಿಗೆ ಹೋಗ್ತಾ ಇದ್ದೀನಿ ಕೆಪಾಸಿಟಿ ತರೋಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿಂದು ಲಾಗ್ ಬಂದುಬಿಟ್ಟು ನಾನು ಹೈವೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಇವತ್ತು ನಮ್ಮ ಮನೆ ವಾಟರ್ ಪಂಪು ಸ್ವಲ್ಪ ಇದು ಆನ್ ಆಗ್ತಾ ಇಲ್ಲ. ಅದು ನಾನೇ ಚೆಕ್ ಮಾಡಿ ನೋಡಿದೆ, ಅದ್ರದ್ದು ಕೆಪಾಸಿಟ್ರು ಹೋಗಿದೆ. ಸೊ ಅದನ್ನು ತೊಗೋಬೇಕಂತ ಹೇಳ್ಬಿಟ್ಟು ಇವಾಗ ನಾನು ಕಂಪ್ನಿಯಿಂದ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಕೆಪಾಸಿಟಿ ತರೋಕ್ಕೆ. ಸೊ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಸಿಟಿಗೆ ಎಂಟ್ರ್ ಆದೆ ನಾನು. ಅದೇ ಕೆಪಾಸಿಟರ್ ತೊಗೋಬೇಕಾಗಿತ್ತು ಮೋಟ್ರಿಗೆ, ತೊಗೊಳ್ತಾ ಇದ್ದೀನಿ ಈಗ. ಕೆಪಾಸಿಟರ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೇರ್ ಕಟ್ ಮಾಡಿಸೋದಿತ್ತು. ಸೊ ಹೇರ್ ಕಟ್ ಮಾಡಿಸೋಕ್ಕೆ ಸಲೂನ್ಗೆ ಹೋಗಬೇಕು. ಇದಾರೆ ಎಷ್ಟು ಭಯ? ಕೆಪಾಸಿಟರ್ ತೊಗೊಂಡಿದ್ದೀನಿ ಮೋಟ್ರಿಗೆ. ಎಷ್ಟಿದು ನೋಡಿ ತಗೊಳ್ರಿ. ಬೇಕಿಲ್ಲ ಭಯ? 10 ರೂಪಾಯಿ 60. ಓಕೆ ಫ್ರೆಂಡ್ಸ್, ತೊಗೊಂಡಿದ್ದೀನಿ ಕೆಪಾಸಿಟರ್ ಮೋಟ್ರಿಗೆ 60 ರೂಪೀಸು. ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ ರಾಣೆಬೆನ್ನೂರಲ್ಲಿ. ಫ್ರೆಂಡ್ಸ್, ಅದು ಕೆಪಾಸಿಟರ್ ತೊಗೊಂಡಾಯಿತು. ಇವಾಗ ಕಟಿಂಗ್ ಶಾಪ್ ಹೋಗ್ತಾ ಇದೆ. ಬಟ್ ಈವ್ನಿಂಗ್ ನಾನು ಟೀ ಕುಡ್ದಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಟೀ ಶಾಪ್ ಇದೆ. ನಾನು ಯೂಶ್ವಲಿ ಬರೋದೇ ಈ ಟೀ ಶಾಪಲ್ಲಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕಟಿಂಗ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಮನೆಗೆ ಹೋಗಬೇಕು. ಸ್ವಲ್ಪ ಬೇಗನೆ ಮನೆಗೆ ಹೋಗ್ಬೇಕು, ಯಾಕಂದರೆ ವಾಟರ್ ಪಂಪ್ ಆನ್ ಆಗ್ತಾ ಇಲ್ಲ. ಅದು ಸೊ ಆನ್ ಆಗಿಲ್ಲ ಅಂದರೆ ಸಂಪಿಂದ ನೀರು ಸಿಂಟ್ಯಾಕ್ಸ್ಗೆ ಕಳ್ಸೋಕ್ಕಾಗ್ತಾ ಇಲ್ಲ. ಸೊ ಬೇಗ ಟೀ ಕುಡಿದ್ಬಿಟ್ಟು ಇವೆನ್ಲಿ ಬೇಗ ಹೋಗ್ತೀನಿ. ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟೆ. ಯೂಶ್ವಲಿ ನಾನು ಈವ್ನಿಂಗು ಟೀ ಕುಡಿದಿರಲಿಲ್ಲ ಇವತ್ತು. ಡೈಲಿ ನಾ ಟೀ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಷ್ಟೇ ಕುಡಿಯೋದು. ಸೊ ಇವತ್ತು ಈವ್ನಿಂಗು ಅರ್ಜೆಂಟಲ್ಲಿ ಹಾಗೆ ಬಂದೆ ನಾನು, ಟೀ ಕುಡಿಯೋಕ್ಕಾಗಲಿಲ್ಲ. ಸೊ ಇಲ್ಲಿ ಒಂದು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕಟಿಂಗ್ ಶಾಪಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಜಸ್ಟ್ ಇವಾಗ ಹೇರ್ ಕಟ್ಟಿಗೆ ಬಂದೆ ನಾನು. ಹೇರ್ ಕಟ್ ಮಾಡ್ತಾಯಿದ್ದಾರೆ ಬ್ರದರು. ಹೇರ್ ಕಟ್ ಆಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇವಾಗ ಜಸ್ಟ್ ಹೇರ್ ಕಟ್ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು. ಅದೇ ಕೆಪಾಸಿಟರ್ ತೊಗೊಂಡು ಫಸ್ಟು ಕೆಪಾಸಿಟರ್ನ ಫಿಕ್ಸ್ ಮಾಡಬೇಕು ಮೋಟ್ರಿಗೆ. ಯಾಕಂದರೆ ಮಾರ್ನಿಂಗಿಂದ ಸಂಪಿಂದ ಸಿಂಟ್ಯಾಕ್ಸ್ಗೆ ನೀರನ್ನ ಆಗಿಲ್ಲ. ಸೊ ಹಾಗಾಗಿ ಫಸ್ಟು ನಾನು ಮೋಟ್ರಿಗೆ ಕೆಪಾಸಿಟರ್ನ ಫಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮೋಟ್ರ್ ಆನ್ ಆಗ್ತಾ ಇಲ್ಲ, ಸೌಂಡ್ ಬರ್ತಾ ಇದೆ ಅಷ್ಟೇ. ಮೋಟ್ರು ರನ್ ಆಗ್ತಾ ಇಲ್ಲ. ಸೊ ಚೆಕ್ ಮಾಡಿಬಿಟ್ಟು ನೋಡ್ತೀನಿ, ಕೆಪಾಸಿಟರ್ನ ಚೇಂಜ್ ಮಾಡಿ ನೋಡ್ತೀನಿ. ಫ್ರೆಂಡ್ಸ್, ಇದೇ ಕೆಪಾಸಿಟರು. ಇದನ್ನ ಇವಾಗ ಮೋಟ್ರಿಂದ ನಾನು ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾವೇ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಕಂಪ್ನೀಲಿ ಎಲೆಕ್ಟ್ರಿಕಲ್ ಕೆಲಸ ಏನಿದ್ರು ಮನೆಯಲ್ಲಿ ನಾವೇ ಮಾಡ್ಕೊಳ್ತೀವಿ. ಇದೇ ಕೆಪಾಸಿಟರ್ ಫ್ರೆಂಡ್ಸ್. ಇದು ಬಂದುಬಿಟ್ಟು AC ಮೋಟಾರ್ ರನ್ ಕೆಪಾಸಿಟರ್. ಆ್ಯಕ್ಚುಲಿ ಈ ಮೋಟ್ರ್ ರನ್ ಆಗಬೇಕಂದ್ರೆ ಯಾವುದೇ ಮನೇಲಿ ಇದಕ್ಕೆ ಆ ಕೆಪಾಸಿಟರ್ ಯೂಸ್ ಮಾಡಲೇಬೇಕು. ಅದು ಬಂದ್ಬಿಟ್ಟು AC ಮೋಟಾರ್ ರನ್ ಕೆಪಾಸಿಟರ್ ಅಂತ ಹೇಳ್ಬಿಟ್ಟು. ಇದು ಏನು ಮಾಡುತ್ತೆ ಅಂದರೆ, ನಾವು ಮೋಟ್ರ್ ಆನ್ ಮಾಡಿದ ಕೂಡಲೇ ಫಸ್ಟ್ ಸಪ್ಲೈ ಬರೋದೇ ಇದಕ್ಕೆ ಕೆಪಾಸಿಟರ್ಗೆ. ಕೆಪಾಸಿಟರ್ ಅಂದರೆ ಎನರ್ಜಿನ ಸ್ಟೋರ್ ಮಾಡುತ್ತೆ. ಮೋಟ್ರಿಗೆ ಎಷ್ಟು ಸಪ್ಲೈ ಬೇಕೋ ಅಷ್ಟನ್ನು ಪಾಸ್ ಮಾಡುತ್ತೆ. ಆಮೇಲೆ ಇದು ಎಲೆಕ್ಟ್ರಿಕಲ್ ಏನಾದರೂ ಹೈ ವೋಲ್ಟೇಜ್ ಬಂದರೆ, ಹೈ ಕರೆಂಟ್ ಬಂದರೆ
ಅದನ್ನ ಪ್ರಿವೆಂಟ್ ಮಾಡುತ್ತೆ. ಬಿಕಾಸ್ ಆಫ್ ಇದು ಏನು ಮಾಡುತ್ತೆ, ಇದು ಮೋಟರ್ನ ರನ್ ಮಾಡುತ್ತೆ. ಇದರಿಂದನೇ ಸಪ್ಲೈ ಮೋಟರ್ಗೆ ಹೋಗೋದು. ಇಲ್ಲಿಂದ ಹೋಗ್ಬಿಟ್ಟು ಕಂಟಿನ್ಯೂಸ್ ಆಗಿ ಮೋಟ್ರು ಇದು ರನ್ ಮಾಡೋಕ್ಕೆ ಇದೇ ಹೆಲ್ಪ್ ಮಾಡೋದು. ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಮೋಟ್ರು ಆನ್ ಮಾಡಿದ ಕೂಡಲೇ ಓನ್ಲಿ ಒಂಥರ ವೈಬ್ರೇಟಿಂಗ್ ಸೌಂಡ್ ಬರ್ತಾ ಇರುತ್ತೆ, ಬಟ್ ಮೋಟ್ರ್ ರನ್ ಆಗಲ್ಲ, ಓನ್ಲಿ ಸೌಂಡ್ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಒನ್ ಟೈಮು ನಿಮ್ಮ ನಿಯರ್ ಬೈ ಎಲೆಕ್ಟ್ರಿಷಿಯನ್ ಯಾರಿದ್ರೆ ಕರೆಸಿ ಫಸ್ಟ್ ಕೆಪಾಸಿಟರ್ ಚೇಂಜ್ ಮಾಡಿಸಿ. ಅದು ಆಗಿಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ವೈಂಡಿಂಗ್ ಫೇಲ್ಯೂರ್ ಆಗುತ್ತೆ ಮೋಟ್ರ್. ಇದು ಎರಡು ಪ್ರಾಬ್ಲಮ್ ಬಿಟ್ಟರೆ ಮತ್ತೇನು ಇಲ್ಲಾಂದರೆ ಮೋಟ್ರ್ ರನ್ ಆಗಿಬಿಟ್ಟು ನೆಕ್ಸ್ಟ್ ವಾಟ್ರ್ ಬರ್ತಾ ಇಲ್ಲ ಅಂದರೆ ಅದು ಏನಾದರೂ ಪಂಪಲ್ಲಿ ಏನಾದರೂ ಸಿಕ್ಕೊಂಡಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಇದು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ 1/2 HP ಮೋಟ್ರಿಗೆ 10 ಮೈಕ್ರೋಫ್ಯಾರಡ್ ಯೂಸ್ ಮಾಡ್ತೀವಿ. ಆಮೇಲೆ ಫ್ಯಾನಲ್ಲಿ ಕೂಡ ಕೆಪಾಸಿಟರ್ ಯೂಸ್ ಮಾಡ್ತೀವಿ. ಅದು ಕೂಡ ಅಷ್ಟೇ. ಫ್ಯಾನಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜು ಫಸ್ಟ್ ಬಂದು ಕೆಪಾಸಿಟರ್ ಸ್ಟೋರ್ ಆಗಿ ಕೆಪಾಸಿಟರಿಂದ ನೆಕ್ಸ್ಟ್ ಫ್ಯಾನ್ ಮೋಟರ್ಗೆ ಸಪ್ಲೈ ಕೊಡುತ್ತೆ. ಆಗ ಅಲ್ಲಿಂದ ಏನಾದರೂ ಫ್ಯಾನ್ಗೆ ಆಗುವಂಥ ಹೈ ವೋಲ್ಟೇಜ್ ಹೈ ಕರೆಂಟ್ ಬಂದರೆ ಅದನ್ನ ಪ್ರಿವೆಂಟ್ ಮಾಡಿಸುತ್ತೆ ಕೆಪಾಸಿಟರ್ ವರ್ಕ್. ಇದನ್ನ ಇವಾಗ ಚೇಂಜ್ ಮಾಡ್ತೀನಿ. ಇದು ಪ್ರಾಪರ್ ಆಗಿ ಜಾಯಿಂಟ್ ಮಾಡಬೇಕಿದು. ಜಾಯಿಂಟ್ ಮಾಡಿಬಿಟ್ಟು ಈ ಥರ ಲಕ್ಸ್ನ ಅದಕ್ಕೆ ಇನ್ಸೈಡ್ ಸೇಫ್ಟಿ ಪರ್ಪಸಸ್. ಓಕೆ ಫ್ರೆಂಡ್ಸ್, ಇವಾಗ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕೆಪಾಸಿಟರ್ನ ಚೇಂಜ್ ಮಾಡಿ ಆಯಿತು. ಇದು ಇವಾಗ ಆನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಆನ್ ಮಾಡಿದ್ದೀನಿ. ಮೋಟ್ರ್ ಆನ್ ಆಗಿದೆ. ಅದು ಕೆಪಾಸಿಟರ್ ಚೇಂಜ್ ಮಾಡಿದರೆ ಆಟೋಮೆಟಿಕ್ಲಿ ಮೋಟ್ರ್ ಆನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹೇರ್ಸು ಸ್ವಲ್ಪ ವೈಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಕಲರ್ ಮಾಡ್ತಾ ಇದ್ದೀನಿ ಇವಾಗ ಹೇರ್ಸ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.